ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಿಫಾನ್ ಬೆಲ್. ಗೈಸ್, ಇವತ್ತು ನಾವು ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ. ಸೊ ಈ ಅನ್ಬಾಕ್ಸಿಂಗ್ ಮಾಡ್ತಾ ಇರೋಂತ ಸ್ಪೆಷಲ್ ಆದ ಐಟಮ್ ಏನಪ್ಪಾ ಅಂತಂದ್ರೆ ಮೊಬೈಲ್. ಯಾವ ಮೊಬೈಲ್? ಓಪೋ ರೆನೋ 6 ಅಂತ. ಇದು ನಿನ್ನೆ ತಾನೇ ಲಾಂಚ್ ಆಗಿದೆ. ನಿನ್ನೆ ಲಾಂಚ್ ಆಗಿ ನಿನ್ನೆನೆ ನಾವು ಬೈ ಮಾಡ್ಕೊಂಡಿದೀವಿ. ಸೊ ಈ ಮೊಬೈಲ್ ನಲ್ಲಿ ತುಂಬಾನೇ ಚೆನ್ನಾಗಿರೋ ಸ್ಪೆಷಾಲಿಟಿಗಳಿದಾವೆ. ಈ ಮೊಬೈಲ್ ನಾನು ಬೈ ಮಾಡಕ್ ಕಾರಣನೇ. ಆದ್ರೆ ಅದಕ್ಕೂ ಮೊದಲು ನೀವು ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ, ನನ್ನ ವಿಡಿಯೋಸ್ಗಳು ನಿಮಗೆ ಲೈಕ್ ಆಗ್ತಾ ಇದ್ರೆ, ನನ್ನ ವಿಡಿಯೋಸ್ಗಳಿಗೆ ನೀವು ಕಾಮೆಂಟ್ ಮಾಡಿ, ನನ್ನ ವಿಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇರಿ. ಅದೇ ರೀತಿನಲ್ಲಿ ಶಮ್ನಾ ಕಿಚನ್ ಅಂಡ್ ವ್ಲಾಗ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನನ್ನ ಎಲ್ಲಾ ನೋಟಿಫಿಕೇಶನ್ ಪಡಿತಾ ಇರಿ. ಸೊ ಗೈಸ್, ಇವಾಗ ನಾವು ರೆನೋ 6 ಯಾವ ರೀತಿ ಇದೆ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಇದರ ಪ್ರೈಸ್ ಬಂದ್ಬಿಟ್ಟು 30,000 ಇದೆ. 30,000 ಅಲ್ಲಿ ಇದು ಬೈ ಮಾಡ್ಬೋದಾ ನೋಡೋಣ ಒಂದ್ಸಲ ಓಪನ್ ಮಾಡಿ. ಸೊ ಇದನ್ನ ಓಪನ್ ಮಾಡುವಾಗ ಮೊದಲಿಗೆ ಈ ರೀತಿ ಕವರ್ ಇದೆ, ಅದನ್ನ ಕಟ್ ಮಾಡ್ಕೊಂಡು ನೋಡಕ್ ಸ್ವಲ್ಪ ಚೆನ್ನಾಗಿದೆ. ರೆನೋ ಓಪೋ 6 ಇದು ಆಕ್ಚುಲಿ 5G. ಇಷ್ಟು ದಿನ ನಾನು ಯೂಸ್ ಮಾಡಿದ್ದು ಆಂಡ್ರಾಯ್ಡು 4Gದು, ಬಟ್ ಇದು ಫಸ್ಟ್ ಟೈಮ್ ನನಗೆ 5G ಮೊಬೈಲ್ ಸಿಗ್ತಾ ಇದೆ. ಸೊ ಈ ರೀತಿ ಬಾಕ್ಸ್ ಸ್ಲೈಡ್ ಮಾಡಿದ ತಕ್ಷಣ ಅದರೊಳಗಡೆ ಇನ್ನೊಂದು ಬಾಕ್ಸ್ ಇರುತ್ತೆ ನೋಡಿ. ಆ ಬಾಕ್ಸ್ನ ಓಪನ್ ಮಾಡಿ, ಓಪನ್ ಮಾಡಿದ ನಂತರ ಚಿಕ್ಕದು ಇನ್ನೊಂದು ಬಾಕ್ಸ್ ಸಿಗುತ್ತೆ. ಆ್ಯಕ್ಚುಲಿ ನಾನು ಓಪೋಗೆ ಹೋಗೋ ಕಾರಣನೇ, ನಾನು ಲಾಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದಿದ್ದು ಓಪೋ ರೆನೋ 3. ಚೆನ್ನಾಗಿತ್ತು ಅದ್ರದ್ದು ಕ್ಯಾಮರಾ ಕ್ವಾಲಿಟಿ ಎಲ್ಲ. ನಾನು ವೀಡಿಯೋಸ್ ಮಾಡೋತ್ತಿಗೆಲ್ಲ ಚೆನ್ನಾಗಿತ್ತು ನೋಡಿ. ಈ ರೀತಿ ಓಪನ್ ಮಾಡಿದ ತಕ್ಷಣವೇ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗುತ್ತೆ, ಮತ್ತು ಇನ್ನೊಂದು ಮ್ಯಾನ್ಯುವಲ್ ಬುಕ್ ಸ್ಟ್ಯಾಂಡರ್ಡು ಮತ್ತು ವಾರಂಟಿ ಕಾರ್ಡು, ಇವಿಷ್ಟು ಇದರೊಳಗಡೆ ಇರುತ್ತೆ. ಬಟ್ ಇದೆಯಲ್ಲ, ಯಾವುದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರಲ್ಲ, ಅದೊಂದು ತುಂಬಾ ಚೆನ್ನಾಗಿರೋವಂಥ ಒಳ್ಳೆ ಕ್ವಾಲಿಟಿಯ TP ಕವರ್ ಆಗಿದೆ ಇದು. ಸೊ ನೋಡಿ, ಎಷ್ಟು ಬೆಂಡ್ ಮಾಡಿದ್ರು ಏನಾಗಲ್ಲ, ಚೆನ್ನಾಗಿದೆ ಅಂದ್ಕೊಳ್ತೀನಿ. ಗುಡ್, ಇದು ಕೊಟ್ಟಿದ್ದರಿಂದ ಒಂದು ಒಳ್ಳೆಯದು. ನಾನು ಇಷ್ಟು ತನಕ ತೆಗೆದುಕೊಂಡಿರೋ ಮೊಬೈಲಲ್ಲಿ ಯಾವುದರಲ್ಲೂ ಇದು ಸಿಕ್ಕಿಲ್ಲ. ಸೊ ಬನ್ನಿ ಡೈರೆಕ್ಟಾಗಿ ಮೊಬೈಲ್ ಯಾವ ರೀತಿ ಇದೆ ನೋಡೋಣ. ಲಿಟ್ರಲಿ ಫಸ್ಟ್ ಇಂಪ್ರೆಷನಲ್ಲೇ ತುಂಬಾ ಲೈಟ್ ವೆಯ್ಟ್, ತುಂಬಾ ಪ್ರೀಮಿಯಮ್ ಮತ್ತು ತುಂಬಾ ಲೈಟಾಗಿ, ತಿನ್ನೇನಲ್ಲ, ಒಂದು ಮೀಡಿಯಮ್ ಆಗಿ ತಿನ್ನಂತ ಅನಿಸುತ್ತೆ. ಈ ಫೋನಲ್ಲಿ ನೋಡುವಾಗ ಯೂಸ್ ಮಾಡೋಕ್ಕೆ ಒಂಥರ ಲೈಟ್ ವೆಯ್ಟ್ ಚೆನ್ನಾಗಿರುತ್ತೆ ಅನಿಸುತ್ತೆ ನೋಡಿ. ಓಕೆ, ನೋಡೋಣ ಅದು ಫೋನ್ ಬಗ್ಗೆ ಆಮೇಲೆ ನೋಡೋಣಂತೆ. ಇನ್ನೇನಿದೆ ಒಳಗಡೆ? ವಾವ್, ಸೂಪರ್ ಚಾರ್ಜರ್ ಇದೆ. ಸೊ 65 ವ್ಯಾಟ್ನ ಚಾರ್ಜರ್ ಇದು. ಅಡಾಪ್ಟರ್ USB Type-C ಡಾಟಾ ಕೇಬಲ್, ಒಳ್ಳೆ ಕ್ವಾಲಿಟಿ ಇದೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ ನೋಡಿ. ಇಲ್ಲಿ ಅಂದರೆ ಒಂದು 20-30 ನಿಮಿಷದಲ್ಲಿ ಫುಲ್ ಚಾರ್ಜ್ ಆಗುತ್ತೆ, ಆ ಥರ ಇದೆ ಇದು. ನಂತರ ನೋಡೋದಾದರೆ ಹೆಡ್ಫೋನು, ಇದು ಸಹ USB Type-C ಹೆಡ್ಫೋನ್ ಕೊಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ USB Type-C ಹೆಡ್ಫೋನ್ ಯೂಸ್ ಮಾಡ್ತಾ ಇರೋದು. ಇದು ಸಹ ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ಗೈಸ್, ಏನೇ ಇರಲಿ, ನಾವು ಈ ಮೊಬೈಲ್ನ ಎಲ್ಲಿಂದ ಪರ್ಚೇಸ್ ಮಾಡಿದ್ದೀವಿ ಅನ್ನೋದು ತುಂಬ ಕುತೂಹಲ. ಬೇರೆ ಎಲ್ಲಿಂದಲೂ ಅಲ್ಲ, ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾನೆ, ನನ್ನ ಸ್ನೇಹಿತ, ಸಕಲೇಶ್ಪುರದಲ್ಲಿ ಫಿದಾ ಎಲೆಕ್ಟ್ರಾನಿಕ್ಸ್ ಅಂತ. ಸೊ ನಾವು ಅಲ್ಲಿ ಹೋದಾಗ ಅವತ್ತೇ ಲಾಂಚ್ ಅವ್ರದ್ದು, ಆ ಮೊಬೈಲ್ ಲಾಂಚ್ ಆಗಿದ್ದ ಡೇ ಅದು. ಸೊ ಅದ್ರ ಪ್ರಯುಕ್ತ ಅವನು ಒಂದು ಕೇಕ್ ಬೇರೆ ತರಿಸಿದ್ದ, ಅದೇ ಖುಷಿಲಿ. ಸೊ ಅವನ ಫ್ಯಾಮಿಲಿನೂ ಇತ್ತು ಅಲ್ಲಿ. ಎಲ್ಲರೂ ಸೇರಿ ಕೇಕ್ ಕಟ್ ಮಾಡೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇರುವಾಗ ನಾನು ತುಂಬಾ ಬ್ಯುಸಿಯಾಗಿದ್ದೆ. ತುಂಬ ಬ್ಯುಸಿ ಅಂದರೆ ತುಂಬ ಬ್ಯುಸಿ ಇದ್ದೆ ನನ್ನ ರೆಸ್ಟೋರೆಂಟಲ್ಲಿ. ಸೊ ಹಾಗಾಗಿ ನನಗಲ್ಲಿ ಆ ಟೈಮಿಗೆ ರೀಚ್ ಆಗೋಕ್ಕಾಗಲಿಲ್ಲ. ನಾನು ಬರೋತ್ತಿಗೆ ಎಲ್ಲ ಗೆಸ್ಟ್ಗಳು ಹೋಗಿದ್ರು. ನಾನು ಮತ್ತು ಫಿದಾ ಎಲೆಕ್ಟ್ರಾನಿಕ್ಸ್ನ ಓನರ್ ಸುಹೀಲ್ ಅವರು ಇಬ್ಬರು ಸೇರಿಕೊಂಡು ಈ ಕೇಕನ್ನು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಇದು ನೀವೇನಾದರೂ ಫಿದಾ ಎಲೆಕ್ಟ್ರಾನಿಕ್ಸ್ ಹೋಗಬೇಕು, ಪರ್ಚೇಸ್ ಮಾಡಬೇಕು ಅಂದರೆ ತುಂಬ ಒಳ್ಳೆ ಅಂಗಡಿ. ನಾನಂತೂ ಸಜೆಸ್ಟ್ ಮಾಡ್ತೀನಿ ಸಕಲೇಶ್ಪುರ ಜನತೆಗೆ. ಯಾಕಪ್ಪ ಅಂತಂದರೆ ಚೆನ್ನಾಗಿರುತ್ತೆ ಕ್ವಾಲಿಟಿ, ಫಾಲೋ ಅಪ್ ಮಾಡ್ತಾರೆ, ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡಿಕೊಡ್ತಾರೆ. ಸೊ ಈ ಮೊಬೈಲ್ ಬಂದುಬಿಟ್ಟು 8GB ರ್ಯಾಮ್, 128GB ಸ್ಟೋರೇಜ್ ಇದೆ. ಸ್ಕ್ರೀನ್ ಸೈಜು 16.33 ಸೆಂಟಿಮೀಟರ್ ಇದೆ. ಆ್ಯಂಡ್ ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಫ್ರಂಟ್ ಯಾವ ರೀತಿ ಗ್ಲಾಸ್ ಇದೆಯೋ ಅದೇ ರೀತಿ ಬ್ಯಾಕ್ ಸೈಡಲ್ಲೂ ಸಹ ಗ್ಲಾಸ್ ಬರುತ್ತೆ. ಬಟ್ ಇದು ಬ್ಯಾಕಲ್ಲಿರೋಂಥದ್ದು ಮ್ಯಾಟ್ ಫಿನಿಶಿಂಗ್ ಗ್ಲಾಸು. ಅಷ್ಟು ಬೇಗ ಸ್ಕ್ರ್ಯಾಚಸ್ ಆಗಲ್ಲ. ಸ್ಕ್ರ್ಯಾಚಸ್ ಆದರೂ ಕೂಡ ಅಕಸ್ಮಾತಾಗಿ ಅಷ್ಟು ಚೆನ್ನಾಗಿ ಗೊತ್ತಾಗೋವಂಥದ್ದು ಏನಲ್ಲ. ಸೊ ಚೆನ್ನಾಗಿದೆ. ನೋಡೋಣ ಸ್ಕ್ರೀನ್ ಆನ್ ಮಾಡಿ ಯಾವ ರೀತಿ ಇದೆ ಅಂತೇಳಿ.
ಫ್ರಂಟಲ್ಲಿ ಆಸ್ ಇಟ್ ಈಸ್ ಗೊರಿಲ್ಲಾ ಗ್ಲಾಸ್ ಇದೆ. ಸೊ ಫ್ರೆಂಡ್ಸ್, ಇವಾಗ ಈ ಮೊಬೈಲನ್ನು ನಾನು ಮಾಡ್ತಾ ಇದ್ದೀನಿ, ನೋಡೋಣ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತೇಳಿ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಗೊತ್ತಲ್ವಾ, ನಾನು ತೆಗೆದುಕೊಂಡಿದ್ದು ಫಿದಾ ಎಲೆಕ್ಟ್ರಾನಿಕ್ಸ್ ಸಕಲೇಶ್ಪುರದಿಂದ. ಸೊ ನಿಮ್ಗೇನಾದರೂ ಪರ್ಚೇಸ್ ಇದ್ದರೆ ಅಲ್ಲಿ ಎಲ್ಲ ಹೋಮ್ ಅಪ್ಲಯನ್ಸಸ್ ಐಟಮ್ಗಳು ಸಿಗ್ತದೆ. ಸೊ ಗೈಸ್, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಹ್ಯಾಪಿಯಾಗಿರಿ, ಹೆಲ್ತಿಯಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್. Oh